ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡೋದು. ನಾನು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಆಗಿದ್ದೀನಿ. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿ ಆಗಿದ್ದೀನಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಆಗಿದ್ದೀನಿ. ಈಗಾಗಲೇ ನಾವು ಹೇಳಕೊಂಡಿರೋ ವಿಷಯ ಏನಂದರೆ, ನಾನು ಮುಳ್ಳಣ್ಣಿನ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾ ಇದ್ದೀನಿ. ಏನು ಈ ಮುಳ್ಳಣ್ಣು ಅನ್ನೋದು ಒಂದು ಗುಡ್ಡದಲ್ಲಿ ಬೆಳೆಯುವಂಥ ಒಂದು ಸಸ್ಯ ಆಗಿದೆ. ಅದು ಆ ಒಂದು ನಿಟ್ಟಿನಲ್ಲಿ ಮತ್ತೇನಂದರೆ, ಇದಕ್ಕೆ ನೀರಿನ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಅಂತರ್ಜಲಕ್ಕೆ ಹೋಗ್ಬಿಟ್ಟು ಅಂತರ್ಜಲದಿಂದ ನೀರನ್ನು ಸಂಗ್ರಹಣೆ ಮಾಡಿ ಅದರ ತಾಯಿ ಬೇರು ನೀರನ್ನು ಸಂಗ್ರಹಣೆ ಮಾಡಿ ಇದಕ್ಕೆ ಒದಗಿಸ್ಕೊಡ್ತದೆ. ನೀರಿನ ಅವಶ್ಯಕತೆ ಇರುವುದಿಲ್ಲ. ಮತ್ತೇನಂದರೆ, ಮೊದಲನೇದಾಗಿ ಇದು ಹಸಿರು ಬಣ್ಣದ ಒಂದು ಕಲರ್ನಲ್ಲಿ ಬಣ್ಣದಲ್ಲಿರ್ತದೆ. ನಂತರ ಅದು ಕಪ್ಪು ಬಣ್ಣಕ್ಕೆ ತಿರುಗಿದಾಗ ಅದು ತಿನ್ನಲು ಯೋಗ್ಯ ಸಿಹಿಯಾಗಿರ್ತದೆ. ಮತ್ತು ಎರಡನೇದೇನೆಂದರೆ, ಇದು ಹೆಚ್ಚಿನದಾಗಿ ಹಕ್ಕಿಗಳು ತಿನ್ನುವಂಥದ್ದು ಜಾಸ್ತಿ. ಮತ್ತೇನೆಂದರೆ, ಇದು ಚಳಿಗಾಲದಲ್ಲಿ ಹೆಚ್ಚಿದಾಗಿ ಕಂಡು ಬರ್ತದೆ. ಚಳಿಗಾಲದಲ್ಲಿ ಕಂಡು ಬರುವಂಥದ್ದು ಹಣ್ಣು ಅಂದರೆ ಇದು ಒಂದೇ ಸಾಧಾರಣ ಮಟ್ಟಿಗೆ ನಾವು ಗುಡ್ಡದಲ್ಲಿ ನೋಡೋದು. ನಂತರ ಬೇಸಿಗೆಗಾಲಕ್ಕೆ ಒಂದು ಬೆಳಕಿನ ಮತ್ತು ಸೂರ್ಯನ ಪ್ರಕಾಶದಿಂದ ಹಲವಾರು ಹಣ್ಣುಗಳು ಬೆಳೀತವೆ. ಆದರೆ ಚಳಿಗಾಲದ ಸಮಯದಲ್ಲಿ ಈ ಹಣ್ಣು ಹೆಚ್ಚಿನದಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ನಡೀತದೆ. ಮತ್ತು ಇದು ಇದರ ಸಸ್ಯ ಏನಾಗಿರ್ತದೆ ಅಂದರೆ ಮುಳ್ಳಿನಿಂದ ಕೂಡಿರ್ತದೆ. ಯಾಕಂದರೆ ಎಲ್ಲ ಸಸ್ಯದ ದೇಹದಲ್ಲಿ ಪೂರಾ ಮುಳ್ಳನ್ನು ಹೆಚ್ಚಿನದಾಗಿ ಮುಳ್ಳಿಂದ ಸೇರಿರ್ತದೆ ಅಂದ್ಕೊಂಡು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.